ಹುಡುಗಿಯನ್ನ ಹಿಂದೆ ಹಿಂಗೆ ಕೈ ಕಟ್ಟಿಬಿಟ್ಟು ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಅಲ್ಲೇ ಹತ್ತಿರದಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅನ್ನೋ ಒಂದು ಚಿಕಿತ್ಸಾಲಯ ಇದೆ. ಸ್ನೇಹಿತರೆ ನಮಸ್ಕಾರ, ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಏನು ಈ ಒಂದು ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ ನಾನು ಪ್ರತಿದಿನದ ಅಪ್ಡೇಟ್ಗಳು ಏನ್ ಆಗ್ತಾ ಇದೆ, ಏನಾಯ್ತು ಆ ದಿನ ಅನ್ನೋ ಪ್ರತಿದಿನದ ಸಂಕ್ಷಿಪ್ತ ವರದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಪ್ರತಿದಿನದ ವಿಡಿಯೋನ ನೀವು ನೋಡ್ತಾ ಬಂದಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಹೊಸದಾಗಿ ನೋಡ್ತಿರೋರು ನನ್ನ ವಿಡಿಯೋನ ನೋಡ್ಕೊಂಡು ಬನ್ನಿ. ನಿಮ್ಮೆಲ್ಲರಿಗೆ ಏನು ಒಂದು ಪ್ರಕರಣ ಯಾವ ತರ ಸಾಗಿದೆ, ಯಾವ ತರ ಸಾಗ್ತಾ ಇದೆ ಅನ್ನುವ ಒಂದು ಅಪ್ಡೇಟ್ಗಳು ನಿಮಗೆ ದೊರೆಯುತ್ತೆ. ಇನ್ನು ಪ್ರಮುಖವಾಗಿ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ಇವತ್ತು ಬೆಳಿಗ್ಗೆ ಯಾವಾಗ್ಲೂ ಬರುವಂತೆ ಇವತ್ತು ಬೆಳಿಗ್ಗೆ SIT ತಂಡ ಹಾಗೂ ಭೀಮಾ ಫೊರೆನ್ಸಿಕ್ ಹಾಗೂ ಸೊಗೋ ಟೀಮ್ ಇವರೆಲ್ಲರೂ 11-11:30 ಸುಮಾರಿಗೆ ಆ ಒಂದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವ ಅರಣ್ಯ ಪ್ರದೇಶ, ಏನು ಬಂಗ್ಲಾಗುಡ್ಡ ಅಂತ ಕರೀತಾರೆ, ಅಲ್ಲಿ ಬಂದ್ರು. ಇವತ್ತು ಆ ಸೀರಿಯಲ್ ನಂಬರ್ ಪ್ರಕಾರನೇ ನಿನ್ನೆ ತನಕನು ಆ ಒಂದು ಡಿಗ್ಗಿಂಗ್ ಪ್ರೊಸೆಸ್ ನ ಮಾಡ್ಕೊಂಡು ಬಂದಂತಹ ತಂಡ ನಿನ್ನೆ ದಿನ ಭೀಮಾ ಒಂದು ಟ್ವಿಸ್ಟ್ ಕೊಟ್ಟ ಅನ್ನೋ ಒಂದು ವಿಡಿಯೋ ನಾನು ನಿಮ್ಗೆ ಮಾಡಿದ್ದೆ. ಭೀಮಾ ಅವರು ಹೇಳಿರುವಂತಹ ಒಂದು ಪ್ಲೇಸ್ 11 ಪ್ಲೇಸ್ ಬೇಡ, ನನಗೆ ಕನ್ಫ್ಯೂಸ್ ಆಗ್ತಿದೆ, ಸ್ವಲ್ಪ ಮೇಲ್ಭಾಗದಲ್ಲಿ ಆ ಒಂದು ಬಂಗ್ಲಾಗುಡ್ಡದ ಮೇಲ್ಭಾಗದಲ್ಲಿ ಹೋಗಿ ಅಗಿಯೋಣ, ಒಂದು 50 to 100 ಮೀಟರ್ ಮೇಲೆ ಭಾಗದಲ್ಲಿ ಹೋಗಿ ಅಗಿಯೋಣ ಅಂತೇಳಿ ಅಂದಾಗ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಏನ್ ಹೇಳಿದ್ದೆ, ಬಹುತೇಕ ಅಸ್ಥಿಪಂಜರಗಳು ದೊರೆತಿರುವ ಒಂದು ಮಾಹಿತಿ ಬಂದಿದೆ ಹಾಗೂ BLR.post ಕೂಡ ಅದ್ರ ಬಗ್ಗೆ ವರದಿಯನ್ನ ಮಾಡಿದ್ರು ಅಂತ. ಇವತ್ತು ಯಾರಿಗೆ ಸಂಬಂಧಪಟ್ಟಿದ್ದು ಮತ್ತು ಎಷ್ಟು ಸಿಕ್ಕಿದೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಏನು ಈ ಒಂದು ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ರವರ ಪರ ವಕೀಲರಾದಂತಹ ಮಂಜುನಾಥ್ ಇವರು ಪ್ರೆಸ್ ಮೀಟ್ ನ ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಪಾನ್ ಕಾರ್ಡ್ ಸಿಕ್ಕಿದೆ, ಒಂದು ಬ್ಲೌಸ್ ಪೀಸ್ ಸಿಕ್ಕಿದೆ, ಬ್ಯಾಗ್ ಸಿಕ್ಕಿದೆ ಅಂತ ಏನು ನಮ್ಗೆ ಮಾಹಿತಿ ಬಂದಿತ್ತು, ಇದನ್ನು ಕೂಡ ಇದೇ ಮಂಜುನಾಥ್, ವಕೀಲರಾದ ಮಂಜುನಾಥ್ ಅವರು ಒಂದು ಪ್ರೆಸ್ ರಿಲೀಸ್ ಮಾಡೋ ಮೂಲಕ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಹೇಳಿದ್ರೆ ಅದು ಅವರಿಗೆ ಖಚಿತವಾದ ಮಾಹಿತಿ ಇರುತ್ತೆ, ಸುಮ್ನೆ ಯಾರು ಪ್ರೆಸ್ ರಿಲೀಸ್ ಮಾಡೋದಿಲ್ಲ ಊಹಾಪೋಹಗಳನ್ನ. ಅಧಿಕೃತವಾದ ಮಾಹಿತಿಯನ್ನೇ ಮಾತ್ರ ಒಬ್ಬ ಲಾಯರ್ ಆಗಿ ಅವರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ನಿನ್ನೆ ಒಂದು ಉತ್ಖನನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಅವರು ಪ್ರೆಸ್ ರಿಲೀಸ್ ಮಾಡಿರುವ ಪ್ರಕಾರ ನಿನ್ನೆ ಸಿಕ್ಕಿರುವುದಂತೂ ಪಕ್ಕ ಕನ್ಫರ್ಮ್. ಅದನ್ನ ನಿನ್ನೆ ಹೇಳಿದ್ದೆ, ನಿನ್ನೆ ಸಿಕ್ಕಿರೋದು 3 ಜನರ 3 ಬೇರೆ ಬೇರೆ ಮಾನವ ಅಸ್ಥಿಪಂಜರಗಳು ಹಾಗೂ ಅದರಲ್ಲಿ ಒಂದು ಅಸ್ಥಿಪಂಜರ ಹೆಣ್ಣಿನ ಅಸ್ಥಿಪಂಜರ ಹಾಗೂ ಅದರ ಸಮೀಪದಲ್ಲಿ ಒಂದು ಬಟ್ಟೆ ಸೀರೆ ಕೂಡ ದೊರಕಿದೆ ಅಂತ ಅವರು ಒಂದು ಪ್ರೆಸ್ ರಿಲೀಸ್ ಅಲ್ಲಿ ತಿಳಿಸಿದ್ದಾರೆ. ಇದೆಲ್ಲ FSL ಗೆ ಹೋಗಿದೆ. ಅದು ಯಾರ್ದು, ಏನು, ಕಾಸ್ ಆಫ್ ಡೆತ್, ವಯಸ್ಸು, ಇದೆಲ್ಲದೂ ಕೂಡ ತಿಳಿದು ಬರ್ಬೇಕಾಗಿದೆ. ಇನ್ನೂ ಹಲವಾರು ಸ್ಪೆಕ್ಯುಲೇಷನ್ಸ್ ಓಡ್ತಾನೆ ಇದೆ. ನೀವು ಒಂದು ಮಾಧ್ಯಮ ಹಾಕಿದ್ರೆ ಅದರಲ್ಲಿ ಭೂಮಿ ಮೇಲೇನೆ ಸಿಕ್ತಂತೆ, ಯಾವುದು ಕಲ್ಲು ಅಡಿಯಲ್ಲಿ ಎತ್ತು ನಾವು ನೋಡಿದಾಗ ಇತ್ತಂತೆ, ಅರ್ಧಂಬರ್ಧ ಕೊಳ್ತಿತ್ತಂತೆ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಸ್ಪೆಕ್ಯುಲೇಷನ್ಸ್, ಯಾವುದೇ ಆದಂತಹ ಅಧಿಕೃತ ಮಾಹಿತಿ SIT ತಂಡದಿಂದ ಹೊರಗೆ ಬಂದಿಲ್ಲ. ಇನ್ನು ಕೆಲವರು ಅಗದ ಮೇಲೆ ಸಿಕ್ತಂತೆ, ಇಷ್ಟೇ ಅಡಿ ಅಗದ್ರಂತೆ, ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಈ ಒಂದು ಸ್ಪೆಕ್ಯುಲೇಷನ್ಸ್ಗೆಲ್ಲ ನೀವು ಒಳಗಾಗಬೇಡಿ, ಖಚಿತ ಮಾಹಿತಿಯನ್ನ ಮಾತ್ರ ತಿಳ್ಕೊಳ್ಳಿ. ಇವತ್ತು ಬೆಳಗ್ಗೆ ಬಂದಂತಹ SIT ತಂಡ ನಿನ್ನೆ ಸ್ಕಿಪ್ ಮಾಡಿರುವಂತಹ 11 ಪಾಯಿಂಟ್ ಏನಿದೆ ಅದನ್ನ ಡಿಗ್ ಮಾಡಿದ್ರು. ಜೊತೆಗೆ ಜೋರಾದ ಮಳೆ ಶುರುವಾಯಿತು ಇವತ್ತು ಮಧ್ಯಾಹ್ನದ ಮೇಲೆ. ಆದ್ರೂ ಆ ಮಳೆಯಲ್ಲೇ ಪಾಯಿಂಟ್ ನಂಬರ್ 12 ಕೂಡ ಆಗದಿದ್ದಾರೆ. ಇವತ್ತು 11, 12 ಈ 2 ಪಾಯಿಂಟ್ಗಳ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗ್ದಿದೆ. ಆದ್ರೆ ಮೇಲ್ನೋಟಕ್ಕೆ, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಮೇಲ್ನೋಟಕ್ಕೆ ಯಾವುದೇ ತರದಂತಹ ಅಧಿಕೃತ ಮಾಹಿತಿ ಇಲ್ಲ. ಮೇಲ್ನೋಟಕ್ಕೆ ಮಾಧ್ಯಮದವರಿಗೆ ಕಂಡು ಬಂದಿರೋದು ಇವತ್ತು ಏನಂತ ಹೇಳಿದ್ರೆ, ಮೇಲ್ನೋಟಕ್ಕೆ ಯಾವುದೇ ತರಹದಂತಹ ಅಸ್ಥಿಪಂಜರ ದೊರಕಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅದೇ ನಾವು ನಿನ್ನೆ ದಿನ ಅವರು ಆ ಒಂದು ವಾಪಸ್ ಏನೊಂದು 6 ಗಂಟೆ ಸುಮಾರಿಗೆ ಕೆಲಸ ಮುಗಿಸಿ ಹೊರಗಡೆ ಬರ್ತಾರೆ. ಆ ಒಂದು ಗುಡ್ಡ, ಒಂದು ಏನು ಶೇಡ್ ನೆಟ್ ಇದೆ ಅದರಿಂದ ಹೊರಗಡೆ ಬರ್ತಾರೆ. ಆ ಸಮಯದಲ್ಲಿ ಅವ್ರ ಹತ್ರ ಬಾಕ್ಸ್ ಇರುತ್ತೆ, ಸೀಲ್ಡ್ ಬಾಕ್ಸ್. ನಾನು ನಿನ್ನೆ ವಿಡಿಯೋ ನೀವು ನೋಡ್ಕೊಂಡು ಬಂದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಆ ಬಾಕ್ಸ್ ಅಲ್ಲಿ ಯಾವ ತರ ಅದನ್ನ ಸೀಲ್ ಮಾಡ್ಕೊಂಡು ಬರ್ತಾರೆ ಅದನ್ನೆಲ್ಲ ನಾನು ವಿತ್ ವಿಜುವಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆ ತರ ಓಕೆ, ಏನೋ ಸಿಕ್ಕಿದೆ ಅನ್ನೋದೊಂದು ಕನ್ಫರ್ಮೇಶನ್ ಸಿಗುತ್ತೆ, ಏನೋ ಒಂದು ಸಿಕ್ಕಿದೆ ಅಂತ. ಬಟ್ ಇವತ್ತು ಬರಿಗೈಯಲ್ಲಿ ಬಂದಿರೋಂತ ನಾವು ಅಧಿಕೃತವಾಗಿ ಹೇಳೋಕ್ಕಾಗಲ್ಲ. ಅಲ್ಲಿ ಏನೋ ಕಾರ್ಡೋ, ಬಟ್ಟೆ ಪೀಸು, ಏನ್ ಬೇಕಾದ್ರೆ ಸಿಕ್ಕಿರ್ಬೋದು, ಇದೆಲ್ಲ ಗೊತ್ತಿಲ್ಲ. ಯಾವುದೇ ಸ್ಪೆಕ್ಯುಲೇಷನ್ಸ್ಗೆ ಒಳಗಾಗೋದು ಬೇಡ ಸ್ನೇಹಿತರೆ. ಇನ್ನು ಈ ಒಂದು ವಿಚಾರದಲ್ಲಿ ಪ್ರಮುಖವಾದಂತಹ ಒಂದು ಬೆಳವಣಿಗೆ ಏನಂದ್ರೆ, ಒಬ್ಬ ಭೀಮನನ್ನ ಹೊರತುಪಡಿಸಿ ಮತ್ತೊಬ್ಬ ದೂರುದಾರರು JNT ಬಂದು, ನಾನು ಒಂದು ಹೆಣ್ಣು 13ರಿಂದ 14 ವರ್ಷದ ಹೆಣ್ಣು ಮಗುವಿನ ಶವವನ್ನ ಹೂಳ್ತಾ ಇರೋದನ್ನ ನೋಡಿದ್ದೀನಿ, ಆ ಜಾಗ ನನಗೆ ಗೊತ್ತಿದೆ ಅಂತ ಹೇಳಿ ನಿನ್ನೆ ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ನಂತರ SIT ಕಚೇರಿಗೆ ಬಂದು ದೂರನ್ನ ಕೊಟ್ಟಿರೋದು ನಿಮ್ಮೆಲ್ಲರಿಗೂ ಗೊತ್ತಾ ಇದೆ. ಇದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಇವತ್ತು ಭೀಮನನ್ನು ಹೊರತುಪಡಿಸಿ ಜಯಂತಿ ಆದ ಮೇಲೆ ಏನು ಈ ಒಂದು ಒಡನಾಡಿ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ, ಅಂದ್ರೆ ಸಾಮಾಜಿಕ ಹೋರಾಟವನ್ನೆಲ್ಲ ಮಾಡ್ತಾರೆ, ನ್ಯಾಯದ ಪರ ಧ್ವನಿ ಎತ್ತುವ ಒಂದು ಸಂಸ್ಥೆ. ಈ ಸಂಸ್ಥೆಗೆ ಒಬ್ರು ಬಂದು ಅವರ ಒಂದು ಅನುಭವವನ್ನ ಹೇಳ್ಕೊಂಡಿದ್ದಾರೆ. ಏನಿ ಅನುಭವ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ಆಗಿರೋದು ಸುಮಾರು ವರ್ಷಗಳ ಹಿಂದೆ. ಅಂದ್ರೆ ಏನು ಈ ಸೌಜನ್ಯ
ಕೇಸ್ ಆಗಿತ್ತು, ಏನು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ನಡೆದಿತ್ತು, ಆ ಒಂದು ಸಮಯದಲ್ಲಿ ನಡೆದಿರುವಂತಹ ಘಟನೆ. ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಅಲ್ಲೇ ಹತ್ರದಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅನ್ನುವ ಒಂದು ಚಿಕಿತ್ಸಾಲಯ ಇದೆ. ಅಲ್ಲಿಗೆ ಇಬ್ರು ಹೋಗಿರ್ತಾರೆ ಚಿಕಿತ್ಸೆ ಪಡೆಯೋಕ್ಕಾಗಿ. ಅವರಲ್ಲಿ ಹೋಗಿದ್ದಾಗ ಅವರಿಗೆ ಅಲ್ಲಿ ಯಾರೋ ಬಂದು ಹೇಳ್ತಾರಂತೆ ಇವತ್ತು ಯಾರು ಪೇಷಂಟ್ಸ್ ಇಲ್ಲ, ರಜೆ ಇದೆ, ಏನೋ ಒಂದು ಹೇಳಿರ್ತಾರೆ, ನೀವು ಇಲ್ಲಿಂದ ಹೋಗಿ ಇವತ್ತಿಲ್ಲ ಅಂತ. ಸೊ ಅವರು ಓಕೆ ಅಂತ ಅನ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಅವ್ರಿಗೆ ನೇಚರ್ ಕಾಲ್ಗೆ ಅರ್ಜೆಂಟ್ ಆಗುತ್ತೆ, ಮೂತ್ರ ವಿಸರ್ಜನೆ. ಹತ್ತಿರದಲ್ಲಿ ಎಲ್ಲೂ ಶೌಚಾಲಯ ಇಲ್ಲ ಕಾರಣ ಅನಿವಾರ್ಯವಾಗಿ ಸೈಡ್ ಅಲ್ಲಿ ಮೂತ್ರ ವಿಸರ್ಜನೆಗೆ ಅಂತ ಹೋಗ್ತಾರೆ. ಆ ಸಮಯದಲ್ಲಿ ಕೂಡ ಬಂದವರು ಮತ್ತೆ ಬೈತಾರೆ, ಏನ್ ನಿಮ್ಗೆ ಹೇಳಿದ್ ಗೊತ್ತಾಗಲ್ವಾ, ಇಲ್ಲಿಂದ ಹೋಗಿ ಅನ್ನೋ ತರ. ಸೊ ಅವರು ಅಲ್ಲಿಂದ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಅವರು ಗಮನಿಸಿದಂತೆ ಅವರು ಕಣ್ಣಿಗೆ ಬಿದ್ದಿದ್ದು ಏನಂತ ಹೇಳಿದ್ರೆ, ಅವರು ಒಡನಾಡಿ ಸಂಸ್ಥೆಗೆ ಹೇಳಿರೋ ಪ್ರಕಾರ ಒಂದು ಹುಡುಗಿಯನ್ನ ಹಿಂಗೆ ಕೈ ಕಟ್ಬಿಟ್ಟು ಕಾರ್ನೊಳಗಡೆ ಹಾಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋ ಒಂದು ದೃಶ್ಯನ ಅವರು ನೋಡಿದ್ದಾರೆ ಅಂತ ಒಡನಾಡಿ ಸಂಸ್ಥೆ ಹತ್ರ ಹಂಚಿಕೊಂಡಿರೋದು. ಸೊ ಗೊತ್ತಿಲ್ಲ ಇದು ಯಾವ ತರ ಲಿಂಕ್ ಆಗತ್ತೆ ಅಂತ. ಒಡನಾಡಿ ಸಂಸ್ಥೆಯವರು ಅವರ ಸಮ್ಮುಖದಲ್ಲಿ SIT ಹೆಲ್ಪ್ ಲೈನ್ ಏನು ಲಾಂಚ್ ಮಾಡಿದ್ದಾರೆ, ಆ ಒಂದು ನಂಬರ್ಗೆ ಕರೆ ಮಾಡಿ ಇವ್ರ ಹತ್ರ ಮಾತಾಡ್ತಿದ್ದಾರೆ. SIT ಕೂಡ ಇವ್ರ ಹತ್ರ ಸುದೀರ್ಘವಾಗಿ ಮಾತಾಡಿ ಎಲ್ಲಾ ಮಾಹಿತಿಗಳನ್ನ ಕೂಡ ತಿಳ್ಕೊಂಡಿದ್ದಾರೆ. ಇನ್ನು ಮುಂದೆ ಯಾವ ತರ ನಡೆ ತಗೊಳತ್ತೆ SIT ತಂಡ ಅಂತ ಗೊತ್ತಿಲ್ಲ. ಅವ್ರನ್ನ ಅಲ್ಲಿ ಕರ್ಸಿ ವಿಚಾರಣೆ ಮಾಡ್ತಾರೋ, ಯಾವ ತರ ಮಾಹಿತಿ ಕಲೆ ಹಾಕ್ತಾರೋ ಗೊತ್ತಿಲ್ಲ. ಅಂಡ್ ಇದು ಈಗ ಇರುವ SIT ತಂಡ ಸೌಜನ್ಯ ಕೇಸ್ಗೆ ಸಂಬಂಧವಿಲ್ಲ. ಯಾಕಂದ್ರೆ ಇದು SIT ಫಾರ್ಮ್ ಮಾಡಿರೋದು ಓನ್ಲಿ ಫಾರ್ ಈ ಒಂದು ಭೀಮಾ ಬಂದು ಹೇಳಿರುವಂತಹ ಅನೇಕ ಶವಗಳನ್ನ ನಾನು ಹೂತಾಕಿದ್ದೀನಿ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಆ ಒಂದು ಜಾಗದಲ್ಲಿ ಅಂತ ಹೇಳಿದ್ದಾನೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈ SIT ತಂಡ ರಚನೆ ಆಗಿರೋದು. ಇದನ್ನು ಖುದ್ದಾಗಿ ಡಾಕ್ಟರ್ G ಪರಮೇಶ್ವರ್ ಗೃಹ ಸಚಿವರು ಅವರು ಕೂಡ ಹೇಳಿದ್ದಾರೆ. ಇನ್ನು ಈ ಒಂದು ಕೇಸ್ ಇದು ಮತ್ತೆ ರಿಓಪನ್ ಆಗತ್ತಾ, ಅವ್ರ ಮನೆಯವ್ರು ಹೈಕೋರ್ಟ್ಗೆ ಹೋಗಿ ಅಪೀಲ್ ಆಗ್ತಾರ, ಈ ಒಂದು ಸಾಕ್ಷಿಗಳು ನಾಳೆ ದಿನ ಎಷ್ಟು ದೊಡ್ಡ ಮಟ್ಟ ಪ್ರಮಾಣದಲ್ಲಿ ಇದು ಪಡ್ಕೊಳತ್ತೆ ಎಲ್ಲ ಕಾದ್ ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ಒಡನಾಡಿ ಸಂಸ್ಥೆಗೆ ಒಬ್ಬ ದೂರುದಾರರು ಬಂದು ಈ ತರ ತಾವು ನೋಡಿರುವ ಸತ್ಯ ಸಾಕ್ಷಿಯನ್ನ ಹೇಳಿರೋದಂತೂ ನಿಜ. ಇದು ಸ್ನೇಹಿತರೆ ಇವತ್ತಿನ ಅಪ್ಡೇಟ್ಗಳು. ಇವತ್ತು ಸದ್ಯಕ್ಕೆ ಯಾವುದೇ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ. ನಾಳೆ ಎಲ್ಲರ ಗಮನ, ಇಡೀ ಕರ್ನಾಟಕ ಜನರ ಈ ಒಂದು ನ್ಯಾಯಕ್ಕಾಗಿ ಹೋರಾಡುವವರ ಏನು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಓಡಾಡ್ತಿದೆ, ಪಾಯಿಂಟ್ ನಂಬರ್ 13 ಮಾಸ್ ಬರಿಯಲ್ ಪ್ಲೇಸ್, ಅನೇಕ ಶವಗಳನ್ನು ನಾನಿಲ್ಲಿ ಹೂತಾಕಿದ್ದೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಂತಹ ಭೀಮಾ ಹಾಗೂ SIT ತಂಡ ಎಲ್ಲ ನಾಳೆ ಅದೇ ಎಲ್ಲರ ಕುತೂಹಲಕಾರಿ ಜಾಗವಾಗಿರುವ ಪಾಯಿಂಟ್ ನಂಬರ್ 13ನೇ ಜಾಗದ ಉತ್ಖನನ, ನಾಳೆ ಅಲ್ಲಿ ಏನ್ ಸಿಗತ್ತೆ, ಮಾಸ್ ಬರಿಯಲ್ಸ್ ಅಂತ ಕೂಡ ಹೇಳಲಾಗ್ತಿದೆ. ತುಂಬಾನೇ ಅಸ್ಥಿ ಪಂಜರಗಳು ಸಿಗುತ್ತೋ, ಯಾರನ್ನ ಇದು ಶಾಕಿಗೆ ಒಳಗಾಗಿಸ್ತೋ, ಏನಾಗುತ್ತೋ ಗೊತ್ತಿಲ್ಲ. ಕಾದು ನೋಡ್ಬೇಕು ನಾಳೆ ಏನಾಗುತ್ತೆ ಅಂತ ಹೇಳಿ. ನಾಳೆ ಒಂದು ದೊಡ್ಡ ಮಹತ್ವದ ದಿನ ಅಂತಾನೆ ಹೇಳ್ಬೋದು. ಒಂದು ಕ್ಲೈಮ್ಯಾಕ್ಸ್ ಅಂತ. ಅಂದ್ರೆ ಕ್ಲೈಮ್ಯಾಕ್ಸ್ ಅಂದ್ರೆ ಈಗ ತೋರಿಸಿರುವ ಏನು ಸ್ಟಾರ್ಟಿಂಗ್ ಅಲ್ಲಿ ಸ್ಥಳ ಮಹಾಜರು ಮಾಡುವಾಗ 1 to 13 ಮಾಡಿ ಲಾಸ್ಟ್ ಮಾಡಿ ನಿಲ್ಸಿದ್ದಾರೆ. ಸೊ ನಾಳೆ ಕ್ಲೈಮ್ಯಾಕ್ಸ್ 13 ಡಿಗ್ ಮಾಡ್ತಾರೆ. ನಾಳೆ ಆದ ನಂತರ ಮತ್ತೆ ಸ್ಥಳ ಮಹಾಜರು ಪ್ರಕ್ರಿಯೆ ನಡೆಯುತ್ತೆ. ಯಾಕಂದ್ರೆ ಭೀಮನ ಪ್ರಕಾರ, ಅದನ್ನ ಸ್ಟೇಟ್ಮೆಂಟ್ ಪ್ರಕಾರ ಆತ ಹೂತಾಕಿರೋದು ಸರಿಸುಮಾರು 350ಕ್ಕೂ ಅಧಿಕ ಹೆಣೆಗಳು ಅಂತ ಹೇಳಿದ್ರೆ ತುಂಬಾ ಜಾಗಗಳಿರುತ್ತೆ. ಇನ್ನು ಕೂಡ ಮಹಾಜರಾಗಿರೋದು 13 ಸ್ಥಳ. ಬೇರೆ ಬೇರೆ ಜಾಗದಲ್ಲಿ ಮಹಾಜರು ಮಾಡ್ತಾರೋ, ಯಾವ ತರ ಪ್ರಕ್ರಿಯೆ ಮತ್ತು ತನಿಖೆ ಮುನ್ನಡೆಯುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕು. ಆ ಪ್ರತಿ ದಿನದ ಒಂದು ಅಪ್ಡೇಟ್ ನ ನಿಖರವಾಗಿ ನಾವು ನಿಮ್ಮ ಮುಂದೆ ಇಡ್ತಾ ಬರ್ತೇವೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.